ಹಾಯ್ ಟೀಮ್ ಮೆಂಬರ್ಸ್, ಇವಾಗ ಹೊಸ ಟಾಸ್ಕ್ ಎಸ್ ಪಿ ಒದಿಂದ ಕೊಟ್ಟಿದ್ದಾರೆ. ಅದು ಹೆಂಗೆ ಕಂಪ್ಲೀಟ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಕ್ಲಿಯರಾಗಿ ವಿಡಿಯೋನ ವಾಚ್ ಮಾಡಿ ಟೀಮ್ ಮೆಂಬರ್ಸ್. ಸೊ ಫಸ್ಟ್ ಒನ್, ಕ್ರೋಮ್ ಆ್ಯಂಡ್ ಎಸ್ ಬಿ ಒ ಪೋರ್ಟಲ್ ಹೋಗಿ ಲಾಗಿನ್ ಕೊಡಿ. ನಿಮ್ಮ ಐ ಡಿ ಆ್ಯಂಡ್ ಪಾಸ್ವರ್ಡ್ ಅದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿ. ನಿಮ್ಮ ಐ ಡಿ ಆ್ಯಂಡ್ ಪಾಸ್ವರ್ಡ್ ಹಾಕಿದ ತಕ್ಷಣ ಓಪನ್ ಆಯಿತು. ಸೊ ಟುಡೇ ಟಾಸ್ಕ್ ಇಲ್ಲಿದೆ ನೋಡಿ. ಈ ಟುಡೇ ಟಾಸ್ಕ್ ಈ ಬಟನ್ನ ಕ್ಲಿಕ್ ಮಾಡಿಕೊಡಿ. ಸೊ ನ್ಯೂ ಮೆಥಡ್. ಸೊ ಫಸ್ಟ್ ಸ್ಟೆಪ್, ಓಪನ್ ಗೂಗಲ್ ಪ್ಲೇಸ್ಟೋರ್. ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಆ್ಯಪ್ ಎಲ್ಲಿ ಬರುತ್ತೆ ಅಂತ ಗೊತ್ತಲ್ಲ. ಸೊ ಇದು ಪ್ಲೇಸ್ಟೋರ್ ಆ್ಯಪ್, ಗೂಗಲ್ ಪ್ಲೇಸ್ಟೋರ್. ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಸೊ ಸರ್ಚ್ ಅರ್ನ್ ಕರೋ, ಸೆಕೆಂಡ್ ಸ್ಟೆಪ್. ಈ ಸರ್ಚ್ ಅರ್ನ್ ಕರೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ನೀವು. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇನ್ನು ಕ್ಲಿಯರಾಗಿ ನೋಡ್ಬೋದು ನೀವು. ಅರ್ನ್ ಕರೋ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಸ್ಟಾರ್ಟಿಂಗು ಡೌನ್ಲೋಡ್ ಮಾಡ್ಕೊಂಡು ಆಗಿದ ತಕ್ಷಣ ಇನ್ಸ್ಟಾಲ್ ಆ್ಯಂಡ್ ಸೈನ್ ಅಪ್ ವಿತ್ ಯುವರ್ ಕರೆಂಟ್ ಮೊಬೈಲ್ ನಂಬರ್. ಇವಾಗ ನೀವು ಯಾವ ಮೊಬೈಲ್ ಯೂಸ್ ಮಾಡ್ತಾಯಿದ್ದೀರಾ, ಎಸ್ ಬಿ ಒ ಕೊಟ್ಟಿರೋ ರಿಜಿಸ್ಟರ್ ಮೊಬೈಲೇ ಯೂಸ್ ಮಾಡಬೇಕಂತ ಏನಿಲ್ಲ. ಇವಾಗ ನಿಮ್ಮ ಕರೆಂಟ್ ಮೊಬೈಲ್ ಯಾವ ಮೊಬೈಲಲ್ಲಿ ಯೂಸ್ ಮಾಡ್ತಾಯಿದ್ದೀರಾ ಆ ಕರೆಂಟ್ ಮೊಬೈಲ್ನ ನೀವು ಸೈನ್ ಅಪ್ ಮಾಡಬೇಕು. ನಿಮ್ಮ ಮೊಬೈಲಿಂದ ಇವಾಗ ಸೈನ್ ಅಪ್ ಮಾಡೋದು. ನಾನಿವಾಗ ಸೈನ್ ಅಪ್ ಮಾಡಿದ್ದೀನಿ ಆಲ್ರೆಡಿ. ನಾನು ಓಪನ್ ಮಾಡಿದ್ದೀನಿ, ಸೈನ್ ಅಪ್ ಆಗಿದೆ ನಂದು. ನನ್ನ ಕರೆಂಟ್ ಮೊಬೈಲ್ ನಂಬರಿಂದ ನಾನು ಇವಾಗ ಈ ಮೊಬೈಲಲ್ಲಿ ಯಾವ ನಂಬರ್ ಯೂಸ್ ಮಾಡ್ತಾಯಿದ್ದೀನೋ ಆ ಮೊಬೈಲ್ ನಂಬರ್ ನಾನು ಕೊಟ್ಟಿದ್ದೀನಿ, ಸೈನ್ ಅಪ್ ಮಾಡಿದ್ದೀನಿ ಆಲ್ರೆಡಿ. ಸೊ ನೆಕ್ಸ್ಟ್ ಸ್ಟೆಪ್, ಸೈನ್ ಅಪ್ ಮಾಡಿದ ತಕ್ಷಣ ಫೋರ್ತ್ ಸ್ಟೆಪ್ ಏನಂತ ಕೊಟ್ಟಿದೆ, ಆಫ್ಟರ್ ಕಂಪ್ಲೀಟ್ ಸೈನ್ ಅಪ್ ಪ್ರಾಸೆಸ್ ಕ್ಲಿಕ್ ಪ್ರೊಫೈಲ್ ಮೆನು ಆ್ಯಂಡ್ ಸೆಲೆಕ್ಟ್ ರೆಫರ್ ಕೋಡ್. ನಿಮ್ಮ ರೆಫರ್ ಕೋಡ್ ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ ಇವಾಗ. ಸೊ ನೀವು ಅರ್ನ್ ಕರೋ ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀರಲ್ಲ, ಸೊ ಇದೇ ಅರ್ನ್ ಕರೋ ಆ್ಯಪ್. ಸೊ ನನ್ನ ಪ್ರೊಫೈಲ್ ಇಲ್ಲಿದೆ. ನನ್ನ ಪ್ರೊಫೈಲ್ನ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿದೆ ನೋಡಿ ಪ್ರೊಫೈಲು. ನನ್ನ ಪ್ರೊಫೈಲ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರೆಫರಲ್ ಕೋಡ್ ಬರುತ್ತೆ. ಸೊ ಫಿಫ್ತ್ ಸ್ಟೆಪ್ ಅದೇ ರೆಫರಲ್ ಕೋಡ್. ನಿಮ್ಮ ರೆಫರಲ್ ಕೋಡ್ನ ಕಾಪಿ ಮಾಡ್ಕೋಬೇಕು. ಸೊ ನಾನು ಹೆಂಗೆ ಕಾಪಿ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ. ಸೊ ರೆಫರಲ್ ಕೋಡ್ ಎಲ್ಲಿದೆ ಅಂತ ಸರ್ಚ್ ಮಾಡಬೇಕು. ಸೊ ಇಲ್ಲಿದೆ ನೋಡಿ, ಅರ್ನ್ ಎಕ್ಸ್ಟ್ರಾ ಪ್ರಾಫಿಟ್. ಇಲ್ಲಿ ನಿಮ್ಮ ರೆಫರಲ್ ಕೋಡ್ ಇದೆ. ನಿಮ್ಮ ರೆಫರಲ್ ಕೋಡ್ ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆಯಲ್ಲ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಟೀಮ್ ಮೆಂಬರ್ಸ್. ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮದು ರೆಫರಲ್ ಕೋಡ್ ಇಲ್ಲಿ ಬಂದಿದೆ ನೋಡಿ. ಇದು ನಿಮ್ಮ ರೆಫರಲ್ ಕೋಡು. ಇಲ್ಲಿ ಟ್ಯಾಪ್ ಟು ಕಾಪಿ ಅಂತ ಇದೆ, ಇಲ್ಲಿ ಟ್ಯಾಪ್ ಮಾಡ್ಕೋಬೇಕು. ಸೊ ನಂದು ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಕ್ಲಿಯರಾಗಿ ಮೆನ್ಷನ್ ಆಗಿದೆ ಇಲ್ಲಿ. ಸೊ ಈ ಕಾಪಿ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, ಸಿಕ್ಸ್ತ್ ಸ್ಟೆಪ್, ದೆನ್ ಸಬ್ಮಿಟ್ ಬಿಲೋ ಟಾಸ್ಕ್ ಫ್ರಮ್ ವಿತ್ ಯುವರ್ ಕಾಪಿಡ್ ಲಿಂಕ್. ಸೊ ಕಾಪಿ ಮಾಡಿದ್ದಾಗಿದೆ. ಆ್ಯಂಡ್ ಸೆವೆಂತ್ ಸ್ಟೆಪ್ಪು, ಗೆಟ್ ಯುವರ್ ಟಾಸ್ಕ್ ಪೇಮೆಂಟ್. ಓಕೆನಾ. ಇವಾಗ ನೀವು ಕಾಪಿ ಮಾಡಿದ್ದೀರಾ, ಅರ್ನ್ ಕರೋದಲ್ಲಿ ಕಾಪಿ ಮಾಡಿದ್ದೀರಾ. ಆ ಲಿಂಕ್ನ ಇಲ್ಲಿ ಟೈಟಲ್ ಏನು ಕೊಡಬೇಕಂತಂದರೆ ಅರ್ನ್ ಕರೋ ಅಂತಲೇ ಕೊಡಿ. ಅರ್ನ್ ಕರೋ ನಾನು ಟೈಪ್ ಮಾಡಿದ್ದೀನಿ. ಆ್ಯಂಡ್ ಚೂಸ್ ಟೈಪ್, ಸೆಕೆಂಡ್ ಒನ್ ಚೂಸ್ ಟೈಪ್. ಇದರಲ್ಲಿ ವೆಬ್ಸೈಟ್ ನಾನು ಚೂಸ್ ಮಾಡ್ತಾಯಿದ್ದೀನಿ. ಸೊ ವೆಬ್ಸೈಟ್ ಆ್ಯಂಡ್ ಯು ಆರ್ ಎಲ್ ಕೋಡ್. ಇವಾಗ ನಾನು ಕಾಪಿ ಮಾಡಿದೆ ಅಲ್ಲ ನನ್ನ ರೆಫರಲ್ ಕೋಡು, ಅದನ್ನು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಮಾಡಿ. ಸೊ ಇದು ನನ್ನ ರೆಫರಲ್ ಕೋಡು. ಸೊ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಟೀಮ್ ಮೆಂಬರ್ಸ್. ಫಸ್ಟ್ ಒನ್, ಗೂಗಲ್ ಆ್ಯಪ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ್ದಾದಮೇಲೆ ಸರ್ಚ್ ಅರ್ನ್ ಕರೋ ಅಂತ ಒಂದು ಆ್ಯಪ್ ಇದೆ, ಅದು ಆ್ಯಪನ್ನು ಡೌನ್ಲೋಡ್ ಇನ್ಸ್ಟಾಲ್ ಮಾಡಬೇಕು. ಥರ್ಡ್ ಸ್ಟೆಪ್ ನೋಡಿ, ಇನ್ಸ್ಟಾಲ್ ಮಾಡಿ ನಿಮ್ಮ ಸೈನ್ ಅಪ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕು. ಅದರಲ್ಲಿ ಕೊಟ್ಟಿದ್ದಾದಮೇಲೆ ಆಫ್ಟರ್ ಕಂಪ್ಲೀಟಿಂಗ್ ಸೈನ್ ಅಪ್ ಪ್ರಾಸೆಸ್ ಕ್ಲಿಕ್ ಪ್ರೊಫೈಲ್ ಮೆನು ಆ್ಯಂಡ್ ಸೆಲೆಕ್ಟ್
ರೆಫರಲ್ ಕೋಡ್ ಹೆಂಗೆ ರೆಫರಲ್ ಕೋಡ್ ಎಲ್ಲಿ ಬರುತ್ತೆ ಅಂತ ಅದನ್ನು ಕ್ಲಿಯರಾಗಿ ಹೇಳಿದ್ದೀವಿ. ಪ್ರೊಫೈಲ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ರೆಫರಲ್ ಕೋಡ್ ಅದರಲ್ಲಿ ಬರುತ್ತೆ. ನಾನು ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ದೆನ್ 5th ಸ್ಟೆಪ್, ಆಫ್ಟರ್ ಓಪನ್ ರೆಫರ್ ಆ್ಯಂಡ್ ಅರ್ನ್ ಪೇಜ್, ಕಾಪಿ ಯುವರ್ ರೆಫರಲ್ ಲಿಂಕ್. ಆ ಲಿಂಕ್ನ ಕಾಪಿ ಮಾಡ್ಕೋಬೇಕು ನೀವು. ಕಾಪಿ ಮಾಡಿದ್ದಾದಮೇಲೆ ದೆನ್ ಸಬ್ಮಿಟ್ ಬಿಲೋ ಟಾಸ್ಕ್ ಫಾರ್ಮ್. ಸೊ ಬಿಲೋ ಟಾಸ್ಕ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕು. ಆ್ಯಂಡ್ ಲಾಸ್ಟ್ ಒನ್, ಗೆಟ್ ಯುವರ್ ಟಾಸ್ಕ್ ಪೇಮೆಂಟ್. ಸೊ ಅದನ್ನು ನಾನು ಇವಾಗ ಅರುಣ್ ಕುಮಾರ್ ಎಸ್, ನನ್ನ ನೇಮ್ ಕರೆಕ್ಟಾಗಿದೆ, ನಮ್ಮ ಪ್ರೊಫೈಲ್ ID SBO ID ಕರೆಕ್ಟಾಗಿದೆ, ಟೈಟಲ್ ಅರ್ನ್ ಕರೋ ಅಂತ ಕೊಟ್ಟಿದ್ದೀನಿ. ಆ್ಯಂಡ್ ಚೂಸ್ ಟೈಪ್ ಅನ್ ವೆಬ್ಸೈಟ್ ಆ್ಯಂಡ್ ಕಾಪಿ ಮಾಡಿರೋ ಲಿಂಕ್ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ನಾನು ಕ್ಲಿಯರಾಗಿ ಮೆನ್ಷನ್ ಮಾಡ್ತಾಯಿದ್ದೀನಿ ನೋಡಿ, ಲಿಂಕ್ ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಆ್ಯಂಡ್ ವೆಬ್ಸೈಟು ಯಾವ ಟೈಪ್ ಅಂದರೆ ನಾನು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಯಾವುದು ಕೊಟ್ಟಿಲ್ಲ, ವೆಬ್ಸೈಟ್ ಅಂತ ಕೊಟ್ಟಿದ್ದೀನಿ. ಆ್ಯಂಡ್ ಟೈಟಲ್ ಯಾವುದು ಅರ್ನ್ ಕರೋ. ಈ ರೆಫರಲ್ ಕೋಡ್ನ ನಾನು ಈ ಅರ್ನ್ ಕರೋದಿಂದ ರೆಫರಲ್ ಕೋಡ್ನ ಕಾಪಿ ಮಾಡಿದ್ದೀನಿ. ಇಲ್ಲಿ ನಮ್ಮ URL ಕೋಡ್ ಹತ್ರ ಇಲ್ಲಿ ಕಾಪಿ ಮಾಡಿದ್ದೀನಿ. ಸೊ ಇದನ್ನು ಸಬ್ಮಿಟ್ ಅಂತ ಬಟನ್. ಸೊ ಎವ್ರಿ 3 days ಒನ್ಸ್ಗೆ ನಾನು ಸಬ್ಮಿಟ್ ಮಾಡಬೇಕಂತ ಕೊಟ್ಟಿದ್ದಾರೆ. ಸೊ ನಂದು ಇನ್ನೂ 3 days ಆಗಲಿಲ್ಲ. ಸೊ ನಿಮಗೆ ವೀಡಿಯೋ ನಾನು ಕಳಿಸ್ಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವೆಲ್ಲರೂ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಟೀಮ್ ಮೆಂಬರ್ಸ್. ನಾನು 3 days ಆದಮೇಲೆ ಮತ್ತೊಮ್ಮೆ ಸರಿ ನಾನು ನಿಮಗೆ ವೀಡಿಯೋ ಹಾಕ್ತೀನಿ. ಸೊ ನಾನು ಆಲ್ರೆಡಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿಮಗೋಸ್ಕರ ಈ ಟಾಸ್ಕ್ ವೀಡಿಯೋ ಮಾಡ್ಕೊಂಡು ಇವಾಗ ನಾನು ಹಾಕಿದ್ದೀನಿ. ಇದು ಕಂಪ್ಲೀಟಾಗಿ ವೀಡಿಯೋನ ವಾಚ್ ಮಾಡಿ ಆ್ಯಂಡ್ ನೀವು ಟಾಸ್ಕ್ನ ಕಂಪ್ಲೀಟ್ ಮಾಡಿ ಟೀಮ್ ಮೆಂಬರ್ಸ್. ಥ್ಯಾಂಕ್ ಯು.